ಈಗ ಇಷ್ಟು ದಿನ ಜಯದೇವ್ ಕ್ಯಾರೆಕ್ಟರ್ ಅನ್ನ ನೋಡ್ತಿದ್ರು, ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಿದ್ರು. ನಾಯಕನಾಗಿ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ತಗೊಳ್ತಾರೆ ಅನ್ನುವಂತಹ ಗೊಂದಲ ಏನಾದ್ರು ನಿಮ್ಮಲ್ಲಿ ಇದೆಯಾ ಅಂತ? ನೆಗೆಟಿವ್ ಸಾವುಕಾರನೇ, ಇಲ್ಲಿ ನಾನು ಸಾವುಕಾರನೇ. ಅಲ್ಲೂ ಸೂಟ್ಸ್ ಆಗ್ತಾನೆ, ಇಲ್ಲೂ ಸೂಟ್ಸ್ ಆಗ್ತಾನೆ. ಅಲ್ಲೂ ಇದೇ ಲುಕ್ಕೆ, ಇದು ಇಲ್ಲ ಇದೇ ಲುಕ್ಕೆ. ನಮ್ಮಮ್ಮ ಶಿ ಇಸ್ ವೆರಿ ಇನ್ನಸೆಂಟ್. ಅವ್ರಿಗೆ ಯಾವುದು ಈ ಆಡಂಬರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕ್ರುಯಾಲಿಟಿ ಗೊತ್ತಿಲ್ಲ, ಮೋಸಗಳು ಗೊತ್ತಿಲ್ಲ. ಶಿ ಇಸ್ ವೆರಿ ಇನ್ನಸೆಂಟ್. ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಎಲ್ಲ ಹೆಂಗಿದೆ ಇವಾಗ? ಫಿನಾನ್ಷಿಯಲಿ ನಾನು ಇನ್ನೂ ಸಾಲದಲ್ಲೇ ಇದ್ದೀನಿ. ಆರ್ಟಿಸ್ಟ್ ಆಗಿ ಬಂದಾಗಲೂ ಸಾಲದಲ್ಲೇ ಇದ್ದೆ, ಈಗಲೂ ಸಾಲದಲ್ಲೇ ಇದ್ದೀನಿ. ಹೇಗಿದೆ ಶುಭಶ್ಚ ಶೀಘ್ರಂ? ಏನ್ ಮದ್ವೆನಾ ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಶುಭಶ್ಯ ಶೀಘ್ರಂ ಅನ್ನೋ ಹೆಸರೇ ಶುಭವಾಗ್ಲಿ, ಬೇಗ ಒಳ್ಳೇದು ಅನ್ನೋ ಅರ್ಥದಲ್ಲಿ. ಹೆಂಗಿರುತ್ತೆ ನಿಮ್ಮ ಪಾತ್ರದ ತಯಾರಿ ಅಂತ? ನನ್ನ ಜಾಗದಲ್ಲಿ ನಾನು ಮಾಡೋ ಪಾತ್ರದಲ್ಲಿ ನನ್ನನ್ನು ಬಿಟ್ಟು ಯಾರನ್ನೇ ತಂದು ಕೂರಿಸಿದ್ರು ಅದಕ್ಕೆ ಇವ್ರು ರಾಣವೇ ಸರಿ ಅಂತ ಅನ್ನಿಸ್ಕೋಬೇಕು ಅನ್ನೋದು ನನಗೆ ತುಂಬಾ ಆಸೆ. ಈಗ ಸೀರಿಯಲ್ ನಲ್ಲಿ ಹುಡುಗಿರಿಂದ ಹೋಗುವಂತ ಜಯದೇವ್ ರಿಯಲ್ ಲೈಫ್ ನಲ್ಲಿ ಯಾವ ತರ ಹುಡುಗಿ ಬೇಕು ಅಂತ ಇದ್ ಮಾಡ್ತಾರೆ ಅಂತ. ಸೊ ನನಗೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗಿ ತುಂಬ ಬೆಳೆ ಕೊಟ್ಟು ಯಾವ ಜಾಗಕ್ಕೆ ಎಂತ ಬಟ್ಟೆ ಹಾಕ್ಬೇಕು ಅನ್ನೋದು ಇರಬೇಕು. ಆ ಒಂದು ಮೊಮೆಂಟ್ ನನ್ನ ಜೀವನದಲ್ಲಿ ಈಗ ಆಗಿರ್ತದೆ. ಅಂಡ್ ಅದಕ್ಕೆ ನಿಮ್ಮ ಸಹಕಾರ ಅಂಡ್ ವೀಕ್ಷಕರ ಸಹಕಾರ ತುಂಬಾ ಮುಖ್ಯ. ಕನ್ನಡ ಕಿರುತೆರೆಯಲ್ಲಿ ಯಾವುದೇ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ತನ್ನದೇ ಆದಂತಹ ವಿಭಿನ್ನ ಹಾಗೂ ವಿಶೇಷ ಅಭಿನಯದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ರಾಣವ್ ಅವರು ಈಗ ಜಿ ಪವರ್ ನಲ್ಲಿ ಒಂದು ದಮ್ ಪವರ್ ಅನ್ನುವಂತಹ ಒಂದು ವೈಬ್ಸ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ. ಶುಭಸ್ಯ ಶೀಘ್ರಂ ಅನ್ನುವಂತಹ ಸೀರಿಯಲ್ ನಲ್ಲಿ ಇಷ್ಟು ದಿನ ಖಳನಾಯಕನಾಗಿ ಹಾಗೇನೆ ವರ್ಸಟೈಲ್ ಆಕ್ಟರ್ ಆಗಿ ನಟಿಸಿದಂತಹ ರಾಣವ್ ಅವರು ಈಗ ನಾಯಕ ನಟನಾಗಿ ಬಡ್ತಿ ಪಡೆದು ಬರ್ತಾ ಇದ್ದಾರೆ. ಸೊ ಇವರ ಒಂದು ಲೈಫ್ ಜರ್ನಿ ಆಗಿರ್ಬೋದು, ಈ ಪಾತ್ರದ ತಯಾರಿ ಆಗಿರ್ಬೋದು, ಈ ಒಂದು ಸೀರಿಯಲ್ ಬಗ್ಗೆ ಆಗಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮಸ್ತೆ, ಕಂಗ್ರಾಚುಲೇಷನ್ಸ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಆರಾಮ? ಆಗಿದ್ದೀನಿ. ಅಂಡ್ ಹೇಗಿದೆ ಶುಭಶ್ಚ ಶೀಘ್ರಂ? ಏನ್ ಮದ್ವೆನಾ ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಶುಭಶ್ಯ ಶೀಘ್ರಂ ಅನ್ನೋ ಹೆಸರೇ ಶುಭವಾಗ್ಲಿ, ಬೇಗ ಒಳ್ಳೇದು ಅನ್ನೋ ಅರ್ಥದಲ್ಲಿ. ಅಂಡ್ ಆ ಒಂದು ಟೈಟಲ್ ಮುಖಾಂತರ ನನ್ನ ಲೈಫಲ್ಲೂ ನಾನು ಹೀರೋ ಆಗಿ ಒಂದು ಬಡ್ತಿಯನ್ನ ಪಡ್ತಿದ್ದೀನಿ. ಸೊ ನನ್ನ ಲೈಫಲ್ಲೂ ಒಂದು ಒಳ್ಳೇದಾಗ್ತಿದೆ. ನೀವು ಹೇಳಿದಾಗೆ ಅವಾಗ್ಲೇ ನಾವು ಮಾತಾಡಿದಾಗೆ ವರಲಕ್ಷ್ಮಿ ಸ್ಟೋರ್ಸ್ ಇಂದನೂ ನೀವು ನೋಡಿರ್ತೀರಾ. ಸೊ ಆ ಒಂದು ಪಾತ್ರ ಇದ್ದಿದೆ ಬೇರೆ. ಅಂಡ್ ಅದಾದ್ಮೇಲೆ ತದನಂತರ ಸುಮಾರು ಪಾತ್ರಗಳು ಉದಯದಲ್ಲಿ, ಸುವರ್ಣದಲ್ಲಿ, ಸಿಯಲ್ಲೇ 4-5 ಇದು 4ನೇ ಸೀರಿಯಲ್ ಆಗೋಯ್ತು. ಸೊ ಲೈಫು ಒಂದೊಂದೇ ಹಂತ ನಿಧಾನಕ್ಕೆ ಮೇಲೆ ಹೋಗ್ತಾ ಇದೆ. ತುಂಬಾ ಖುಷಿಯಾಗಿದ್ದೀನಿ. ಎಲ್ಲ ಒಬ್ಬ ಆರ್ಟಿಸ್ಟ್ ನ ಬದುಕಲ್ಲಿ ಅವ್ನಿಗೊಂದು ಹುಡುಗಿ ಆಗಿರ್ಲಿ ಒಂದು ಆಸೆ ಅಂತ ಇರುತ್ತೆ. ಲೀಡ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಬೇಕು, ಎಲ್ರ ಮನೇಲೂ ಹೀರೋ ಬರ್ತಿದ್ದಾನೆ ಅಂತ ಅನಿಸ್ಕೋಬೇಕು ಅಥವಾ ಹೀರೋಯಿನ್ ಬರ್ತಿದ್ದಾಳೆ ಅಂತ ಅನಿಸ್ಕೋಬೇಕು ಅಂತ ಆ ಒಂದು ಮೊಮೆಂಟ್ ನನ್ನ ಜೀವನದಲ್ಲಿ ಈಗ ಆಗಿರ್ತದೆ. ಅಂಡ್ ಅದಕ್ಕೆ ನಿಮ್ಮ ಸಹಕಾರ ಅಂಡ್ ವೀಕ್ಷಕರ ಸಹಕಾರ ತುಂಬಾ ಮುಖ್ಯ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಒಂದಷ್ಟು ನಟರಿದ್ದಾರೆ. ಯಾಕಂತಂದ್ರೆ ಪಾತ್ರ ಕೊಟ್ರೆ ಪಾತ್ರಕ್ಕೆ ತಕ್ಕಂತೆ ಚೇಂಜ್ ಆಗ್ತದೆ. ಬಟ್ ನಿಮ್ಮ ಅಭಿನಯ ಪಾಸಿಟಿವ್ ಕ್ಯಾರೆಕ್ಟರ್ಗೂ ಸೈ, ನೆಗೆಟಿವ್ ಕ್ಯಾರೆಕ್ಟರ್ಗೂ ಸೈ, ಅದ್ರ ಜೊತೆ ಒಂದಷ್ಟು ಕಾಮಿಕ್ ರೋಲ್ಗಳಲ್ಲಿ ಒಂದಷ್ಟು ಅದೇ ಖಳನಾಯಕನಾಗಿ ನಟಿಸಿದ್ರು ಕೂಡ ಅದರಲ್ಲಿ ಒಂದಷ್ಟು ಕಾಮಿಡಿ ಸೀನ್ಸ್ಗೂ ಸೈ. ಹೆಂಗಿರುತ್ತೆ ನಿಮ್ಮ ಪಾತ್ರದ ತಯಾರಿ ಅಂತ? ಯಾಕಂದ್ರೆ ಅಪ್ಕಮಿಂಗ್ ಒಂದಷ್ಟು ಜನ ನೋಡ್ತಾ ಇರ್ತಾರೆ, ಹೆಂಗಪ್ಪ ಮಾಡ್ತಾರೆ ಇವ್ರು, ಎಲ್ಲಾ ಪಾತ್ರ ಕೊಟ್ಟರು ಲೀಲಾಜಾಲವಾಗಿ ಮಾಡ್ತಿರ್ತಾರಲ್ಲ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಅವರಲ್ಲಿ ಉಳ್ಕೊಳ್ಳುತ್ತೆ. ಸೊ ನಿಮ್ಮ ಪಾತ್ರದ ತಯಾರಿ ಬಗ್ಗೆ ಹೇಳೋದಾದ್ರೆ? ಪಾತ್ರಕ್ಕೆ ತಯಾರಿ ಅನ್ನೋದಕ್ಕೆ ತುಂಬಾ ಬೇಕಾಗತ್ತೆ. ಆ ಪಾತ್ರದ ಒಳಾರ್ಥ ಏನಿರುತ್ತೆ, ಅಥವಾ ಮ್ಯಾನರಿಸಮ್ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು. ಸುಮ್ನೆ ನನ್ಗೆ ಯಾವತ್ತು ನಾನು ಆಕ್ಟರ್ ಅನಿಸ್ಕೋಬೇಕು ಅನ್ನೋದಕ್ಕಿಂತ ನಾನು ಒಳ್ಳೆ ಪರ್ಫಾರ್ಮರ್ ಅಂತ ಅನಿಸ್ಕೋಬೇಕು ಅಂತ ಆಸೆ ಪಡೋನು ನಾನು. ಅಂಡ್ ಆ ಪಾತ್ರ ಕೊಟ್ರೆ ಆ ಪಾತ್ರ ನಿಜ ಜೀವನದಲ್ಲಿ ನಿಜವಾಗ್ಲೂ ಅದು ಬೆಂಗಳೂರಲ್ಲಿ ನಡೆಯುತ್ತೆ ಶೂಟಿಂಗ್. ಆ ಪಾತ್ರ ಒಂದು ಬೆಂಗಳೂರಲ್ಲಿ ಪ್ಲೇ ಮಾಡುತ್ತೆ ಅನ್ನೋದು, ಬೆಂಗಳೂರಲ್ಲಿ ಆ ತರದೊಂದು ಕ್ಯಾರೆಕ್ಟರ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆ ತರದೊಂದು ಪಾತ್ರ ಇವಾಗ ಜಯದೇವ್ ಅನ್ನೋ ಪಾತ್ರ ಯಾರ್ದಾದ್ರು ಜೀವನದಲ್ಲಿ ಇರ್ಬೋದು, ಬೇರೆಯವ್ರ ಜೀವನದಲ್ಲಿ ಸುಮಾರು ಜನ ಇರ್ತವೆ. ಬಟ್ ಇನ್ ಡೀಟೇಲ್ ಆಗಿ ಜಯದೇವ್ ಅನ್ನೋ ಒಬ್ಬ ನಿಜವಾಗ್ಲೂ ಇದ್ದ, ಜಯದೇವ್ ದಿವಾನ್ ಅಂತ ಒಬ್ಬ ಇದ್ದ ಅಂತ ಅಂದ್ರೆ ನಿಜವಾಗ್ಲೂ ಅವ್ನು ಸಿಕ್ಕಿದ್ರು ನನ್ನ ತರ ಇರಬಾರ್ದು, ನನ್ನಷ್ಟು ಪರ್ಫಾರ್ಮ್ ಮಾಡಕ್ ಆಗ್ಬಾರ್ದು, ಆ ಲೆವೆಲ್ ಮಾಡಿ ಕೂರಿಸ್ಬೇಕು. ನನ್ನ ಜಾಗದಲ್ಲಿ ನಾನು ಮಾಡೋ ಪಾತ್ರದಲ್ಲಿ ನನ್ನನ್ನು ಬಿಟ್ಟು ಯಾರನ್ನೇ ತಂದು ಕೂರಿಸಿದ್ರು ಅದಕ್ಕೆ ಇವ್ರು ರಾಣವೇ ಸರಿ ಅಂತ ಅನ್ನಿಸ್ಕೋಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಯಾಕೆಂತಂದ್ರೆ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿಂದ ಬಂದಾಗಿಂದನೂ ಇಲ್ಲಿವರೆಗೂ ತುಂಬಾ ಬೇರೆ ಪಾತ್ರಗಳು ಮಾಡಬೇಕು ಅಂತ ನಾನು ಆಸೆ ಪಡ್ಕೊಂಬಂದೇನೋ ಅದೇ ರೀತಿ ಸಿಗ್ತಾ ಹೋಗಿದೆ. ಬಟ್ ನೆಗೆಟಿವ್ಗಳು ಸ್ವಲ್ಪ ಜಾಸ್ತಿ ಸಿಗ್ತಾ ಹೋಗಿದೆ. ಅಂಡ್ ನೆಗೆಟಿವ್ ಮಾಡ್ಬೇಕು ಅಂತಾನು ನನಗೆ ತುಂಬಾ ಆಸೆ ಇತ್ತು. ಯಾಕೆ ಅಂತಂದ್ರೆ ಒಬ್ಬ ನೆಗೆಟಿವ್ ಆರ್ಟಿಸ್ಟ್ ಎಲ್ಲಾ ತರನು ಎಕ್ಸ್ಪ್ರೆಷನ್ಸ್ ತೋರಿಸ್ಬೋದು. ಅವನು ಕೋಪ ಮಾಡ್ಕೋತಾನೆ, ಒಳ್ಳೆಯವನಾಗೂ ಆಕ್ಟ್ ಮಾಡ್ತಾನೆ, ಅಳ್ತಾನೆ, ನಗ್ತಾನೆ, ಎಲ್ಲಾ ಮಾಡ್ತಾನೆ. ಬಟ್ ಹೀರೋ ಅಂತಂದ್ರೆ ಒಂದು ಬೌಂಡ್ರಿ ಇರುತ್ತೆ, ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ಅವ್ನು ಅದನ್ನ ಮೀರಿ ಏನು ಮಾಡಕ್ಕಾಗಲ್ಲ. ಹೀರೋ ಸರ ಜಾಸ್ತಿ ಆಯ್ತು, ಇಷ್ಟೇ ಮಾಡ್ಬೇಕು ಹೀರೋ ಅನ್ನೋದಿರುತ್ತೆ. ಬಟ್ ನೆಗೆಟಿವ್ ಅದಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದಕ್ಕೆ ಜಯದೇವ್ ಪಾತ್ರ ಅಷ್ಟು ಕ್ಲಿಕ್ ಆಗಿದ್ದು. ಅಂಡ್ ಜನ ಅಷ್ಟು ಕೆಟ್ಟ ಮಾತಲ್ಲಿ, ಕನ್ನಡದಲ್ಲಿರೋ ಅಷ್ಟು ಕೆಟ್ಟ ಮಾತುಗಳನ್ನ ಬಯಸ್ಕೊಂಡ್ಬಿಟ್ಟಿದ್ದೀನಿ. ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬಿದ್ದಾರೆ, ನೀನು ಡ್ಯಾಶ್ ನೀನ್ ಸಿಕ್ಕಿದ್ರೆ ಹಿಂಗ್ ಮಾಡ್ತೀನಿ ಅಂತ ಮೆಸೇಜ್ಗಳು, ಸ್ಕ್ರೀನ್ ಶಾಟ್ಗಳನ್ನ ಫ್ಯಾನ್ ಪೇಜಸ್ ಅವ್ರನ್ನ ಏನ್ ಸರ್ ಹಿಂಗೆಲ್ಲ ಬೈತಿದ್ದಾರೆ ಅಂತ. ಪರವಾಗಿಲ್ಲ ಬಿಡಿ, ಏನ್ ಮಾಡಕ್, ಪಾತ್ರಕ್ಕೆ ಬೈತಿದ್ದಾರೆ ಅಂದ್ರೆ ನಾನು ಪಾತ್ರ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ. ಸೊ ಇದನ್ನ ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ತಲುಪಲಿ, ಒಂದಷ್ಟು ಜನದ ಮನೆಯಲ್ಲಿ ನನ್ನ ಮುಖ ಗೊತ್ತಾಗ್ಲಿ, ನನ್ನ ಹೆಸರು ಗೊತ್ತಾಗ್ಲಿ, ಅದು ಇನ್ನೂ ದೊಡ್ಡ ಮಟ್ಟ ಗೊತ್ತಾಗ್ಲಿ, ಇನ್ನೊಂದಷ್ಟು ಆಪರ್ಚುನಿಟಿಗಳು ಸಿಗುತ್ತೆ ಅನ್ನೋ ಒಂದು ಆಸೆ ಅದ್ರಲ್ಲೂ. ಅಂಡ್ ಆ ಒಂದು ಪ್ರಯತ್ನಕ್ಕೆ ಈಗ ಫಲ ಸಿಕ್ಕಿದೆ. ಈಗ ಇಷ್ಟು ದಿನ ಜಯದೇವ್ ಕ್ಯಾರೆಕ್ಟರ್ ಅನ್ನ ನೋಡ್ತಿದ್ರು, ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಿದ್ರು. ನಾಯಕನಾಗಿ ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ತಗೊಳ್ತಾರೆ ಅನ್ನುವಂತಹ ಗೊಂದಲ ಏನಾದ್ರು ನಿಮ್ಮಲ್ಲಿ ಇದೆಯಾ ಅಂತ? ಗೊಂದಲ ಅಂತೂ ತುಂಬಾ ಇದೆ. ಅದು ಇಲ್ಲ ಅಂದ್ರೆ ತಪ್ಪಾಗತ್ತೆ. ಗೊಂದಲ ತುಂಬಾ ಇದೆ. ಯಾಕೆಂತಂದ್ರೆ
ನೆಗೆಟಿವ್ ಸಾವುಕಾರನೇ, ಇಲ್ಲಿ ನಾನು ಸಾವುಕಾರನೇ, ಅಲ್ಲೂ ಸೂಟ್ಸ್ ಆಗ್ತಾನೆ, ಇಲ್ಲೂ ಸೂಟ್ಸ್ ಆಗ್ತಾನೆ, ಅಲ್ಲೂ ಇದೇ ಲುಕ್ಕೆ, ಇದು ಇಲ್ಲ ಇದೇ ಲುಕ್ಕೆ. ಸೊ ನನಗೆ ಇಲ್ಲಿ ಒಂದು ತುಂಬಾ ಟಫ್ ಕಾಂಪಿಟೇಷನ್ ಏನು ಅಂತಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಡಿಫ್ರೆನ್ಸಿಯೇಷನ್ ತೋರಿಸ್ಬೇಕು. ಕ್ಯಾರೆಕ್ಟರ್ ವೈಸ್ ಡಿಫ್ರೆನ್ಸಿಯೇಷನ್, ಅವನು ಹುಡುಗಿರಿಂದ ಬೀಳುವಂತ ಬಹುಚ ಹುಡುಗಿಗೋಸ್ಕರ 2 ಮದುವೆ ಆಗಕ್ಕೂ ಸರಿ ಅವನು, ಬಟ್ ಇಲ್ಲಿ ಅವ್ನಿಗೆ ಹುಡುಗಿರ ಅಂದ್ರೆ ಆಗಲ್ಲ, ಮದುವೆ ಅಂದ್ರೆ ಆಗಲ್ಲ. ಸೊ ಅಲ್ಲಿ ನಾನು ಆಟ ಆಡಬೇಕು. ಅದಕ್ಕೇನು ಹೋಮ್ವರ್ಕ್ ಗಳು ಮಾಡ್ಬೇಕು, ಮ್ಯಾನರಿಸಮ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಒಂದು ಸೆಟಲ್ಡ್ ಆಗಿ ಮಾತಾಡೋದು, ಸೆಟಲ್ಡ್ ಆಗಿ ಟೋನ್ ಅಲ್ಲಿ ಇಟ್ಕೊಳ್ಳೋದು. ಅದು ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ತಮ್ಮ ತಂಗಿ ಇದ್ರೆ ಜಾಲಿ ಆಗಿರ್ತಾನೆ. ಅಪ್ಪನ ಹತ್ರ ಮಾತು ಕಡಿಮೆ, ಬಟ್ ಅವ್ರಂದ್ರೆ ತುಂಬಾ ಪ್ರೀತಿ, ಬಟ್ ಮಾತು ಕಡಿಮೆ, ಮಾತಾಡಲ್ಲ ಜಾಸ್ತಿ. ಕಮ್ಮಿ ಮಾತಾಡಿದ್ರು ಅದ್ರಲ್ಲಿ ಅವ್ನು ಏನ್ ಅರ್ಥ ಮಾಡಿಸ್ಬೇಕೋ ಮಾಡ್ತಾನೆ. ಅಪ್ಪನೂ ಹಾಗೆ. ತಾಯಿ ಸೆಂಟಿಮೆಂಟ್ ಇದೆ ಇಲ್ಲಿ, ಚೆನ್ನಾಗಿದೆ. ಸೊ ಹಾಗಾಗಿ ಪಾತ್ರಕ್ಕೆ ನಾನು ಹೋಮ್ ವರ್ಕ್ ತುಂಬಾ ಮಾಡಿದೀನಿ. ಅಂಡ್ ಅದಕ್ಕೆ ಚಾನಲ್ ಅವರು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಅವರು ತುಂಬಾ ಸಾಥ್ ಕೊಡ್ತಿದ್ದಾರೆ. ಹೀಗ್ ಮಾಡಿದ್ರೆ ಚೆನ್ನಾಗಿರ್ಬೋದು ಇದು ಅಂತ. ಚಾನಲ್ ಅವ್ರು ಬಂದು ಸೆಟಲ್ ಕುತ್ಕೊಂಡು ಕರೆಕ್ಷನ್ಸ್ ಮಾಡ್ತಿರ್ತಾರೆ. ಸೊ ಅವ್ರುಗಳಷ್ಟೆಲ್ಲ ಕಷ್ಟ ಬೀಳ್ತಾರೆ ಅಂತ ಅಂದಾಗ, ಸಪೋರ್ಟ್ ಮಾಡ್ತಾರೆ ಅಂದಾಗ, ನಾವು ಅದ್ರ ತಕ್ಕಾಗೆ ನಮ್ಮ ಹೋಮ್ ವರ್ಕ್ ಏನಿದೆ ನಾವು ಮಾಡ್ಲೇಬೇಕು. ಸೊ ಗೊತ್ತಿಲ್ಲ ಜನ ಖಂಡಿತ, ಬಟ್ ಜನಕ್ಕೆ ನಾನೊಂದು ಪ್ರಾಮಿಸ್ ಮಾಡ್ತೀನಿ, ಜಯದೇವ್ ಇಲ್ಲಿ ಎಲ್ಲೋ ನಿಮ್ಗೆ ಕಾಣಿಸ್ಕೊಳ್ಳಲ್ಲ. ಲುಕ್ ವೈಸ್ ಕಾಣಿಸ್ಕೋಬಹುದು, ಯಾವ್ದೋ ಒಂದು ಡೈಲಾಗ್ ಅಲ್ಲಿ ಕಾಣಿಸ್ಕೋಬಹುದು ಜಯದೇವ್ ಅಂತ, ಯಾಕಂದ್ರೆ ಅಲ್ಲಿ ಎಲ್ಲಾ ತರ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದೀನಿ. ಹಾಗಾಗಿ ಸೊ ಇಲ್ಲಿ ಆದಷ್ಟು ನಾನು ಖಂಡಿತ ಡಿಫ್ರೆನ್ಸಿಯೇಷನ್ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಸೀರಿಯಲ್ ನಲ್ಲಿ ಹುಡುಗಿರಿಂದ ಹೋಗುವಂತಹ ಜಯದೇವ್ ರಿಯಲ್ ಲೈಫ್ ನಲ್ಲಿ ಯಾವ ತರ ಹುಡುಗಿ ಬೇಕು ಅಂತ ಇದ್ ಮಾಡ್ತಾರೆ ಅಂತ? ರಿಯಲ್ ಲೈಫ್ ಅಲ್ಲಿ ಆಬ್ವಿಯಸ್ಲಿ ನಾವು 90s ಕಿಡ್ ಆಗಿರೋದ್ರಿಂದ ನಮ್ಗೆ ಎಲ್ರಿಗೂ ಮಕ್ಳಿಗೆ ಅವ್ರ ತಾಯಿ ತರಾನೇ ಒಂದು ಹುಡುಗಿ ಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಮ್ಮಮ್ಮ ಶಿ ಇಸ್ ವೆರಿ ಇನ್ನೋಸೆಂಟ್. ಅವ್ರಿಗೆ ಯಾವ್ದು ಈ ಆಡಂಬರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕ್ರುಯಾಲಿಟಿ ಗೊತ್ತಿಲ್ಲ, ಮೋಸಗಳು ಗೊತ್ತಿಲ್ಲ. ಶಿ ಇಸ್ ವೆರಿ ಇನ್ನೋಸೆಂಟ್ ಆ ತರ. ಸೊ ನಮ್ಮ ಲೈಫಲ್ಲಿ ಬರುವಂತ ಹುಡುಗಿರುನು ನಮ್ ತಾಯಿ ಇದ್ದಾಗಿರ್ಬೇಕು. ನಾವು ಅವ್ರನ್ನ ಹೇಗ್ ನೋಡ್ಕೋಬೇಕು. ನಾವು ಬರೀ ಒಂದ್ ಸೈಡ್ ಇಂದ ಇದ್ರೆ ಆಗಲ್ಲ, 2 ಸೈಡ್ ಇರ್ಬೇಕು. ಸೊ ನನಗೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಕೈ ತುಂಬಾ ಬಳೆ ತಗೊಂಡು, ಯಾವ ಜಾಗಕ್ಕೆ ಎಂತ ಬಟ್ಟೆ ಹಾಕ್ಬೇಕು ಅನ್ನೋದು ಇರಬೇಕು ತಲೆಗೆ. ಈಗಿನ ಕಾಲದಲ್ಲಿ ಅದು ತುಂಬಾ ಮರ್ತೋಗ್ಬಿಟ್ಟಿದ್ದಾರೆ ಜನ. ದೇವಸ್ಥಾನಕ್ಕೆಲ್ಲ ಚಟಿ ಹಾಕೊಂಡು ಹೋಗ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ ನೀವು? ಸೊ ಒಂದು ಹುಡುಗಿಯಾಗಿ, ಒಂದು ಹುಡುಗಿಯ ಸಂಸ್ಕೃತಿ ಹೇಗಿರ್ಬೇಕು, ಅದರಲ್ಲೂ ನಮ್ಮ ಕನ್ನಡದ ಹುಡುಗಿಯ ಸಂಸ್ಕೃತಿ ಹೇಗಿರ್ಬೇಕು ಅಂತ ತಿಳ್ಕೊಂಡಿರ್ಬೇಕು ಅಷ್ಟೇ. ಅಂದ್ರೆ ಈಗ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ನೀವು ಹೇಳ್ತಾ ಇದ್ರಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲಾನು ಡ್ಯಾಶ್ ಅಂತೆಲ್ಲಾನು ಬೈದಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ಮ ಲುಕ್ ಆಗಿರ್ಬೋದು ನೋಡ್ಬಿಟ್ಟು ಒಂದಷ್ಟು ಪ್ರಪೋಸಲ್ಸ್ ಗಳು ಕೂಡ ಬಂದಿರುತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಬಿಕಾಸ್ ಯಾಕಂದ್ರೆ ಪಾತ್ರದ ಬೈತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿದ್ರಿ. ಸೊ ಈ ತರ ಪ್ರಪೋಸಲ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಆ ಒಂದು ಒಬ್ಬೊಬ್ರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೀವ್ ಇಷ್ಟ, ನೀವು ಮಾಡೋದು ಆಕ್ಟಿಂಗ್ ಇಷ್ಟ, ಹಂಗೆ ಹಿಂಗೆ ಅಂತ. ಕ್ರೇಜಿಯಸ್ಟ್ ಪ್ರಪೋಸಲ್ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಬಂದಿರುವಂತದ್ದು? ಪ್ರಪೋಸಲ್ಗಳು ತುಂಬಾ ಬಂದಿದಾವೆ. ಅದೆಲ್ಲ ಹೇಳಕ್ಕೂ ಆಗಲ್ಲ. ಕೆಲವರು ಒಂದ್ ರೀತಿ ಪ್ರಪೋಸಲ್ ಕೊಟ್ಟರೆ, ಇನ್ನೊಂದಷ್ಟು ಬೇರೆ ರೀತಿ ಪ್ರಪೋಸಲ್ಗಳು ಕೊಟ್ಟಿರ್ತಾರೆ. ಸೊ ಅದೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಕತೆ ಆಗ್ಬಿಡುತ್ತೆ, ಇಶ್ಯೂ ಆಗ್ಬಿಡುತ್ತೆ. ನನಗ್ ಗೊತ್ತಿದೆ. ಅಲ್ಲ ನನಗ್ ಗೊತ್ತಿದೆ. ಬಿಕಾಸ್ ಒಂದಷ್ಟು ನಿಮ್ ರೇಂಜ್ಗಲ್ಲ ಅಂದ್ರೂ ಕೂಡ 1-2 ಬಂದಿರುತ್ತೆ. ಆ ತರ ಪ್ರಪೋಸಲ್ಸ್ ತುಂಬಾ, ಅದು ಹೇಳಕ್ಕಾಗಲ್ಲ, ಹೇಳಿರೋ ತಪ್ಪಾಗ್ಬಿಡುತ್ತೆ, ಬೇಡ. ಅಂಡ್ ಪ್ರಪೋಸಲ್ ಬಂದಿವ, ನಾನು ನೋಡಿನೂ ರೆಸ್ಪಾಂಡ್ ಮಾಡದೇ ಇದ್ದಾಗ ಅವಾಗ ಅವರು ಬೇರೆ ಅಕೌಂಟ್ ಓಪನ್ ಮಾಡಿ ಆ ಮೂಲಕ ಮತ್ತೆ ಮೆಸೇಜ್ ಮಾಡಿರೋದು ಉಂಟು. ತುಂಬಾ ಬರ್ತಿತ್ತು ಪ್ರಪೋಸಲ್ಸ್, ಇಲ್ಲ ಅಂತಲ್ಲ, ಬಟ್ ಅದನ್ನೆಲ್ಲಾನು ನಾವು ಒಳ್ಳೆ ರೀತಿ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಬೇಕು. ಅದಕ್ಕೆ ನಾವು ಬೇರೆ ಆಯಾಮಕ್ಕೆ ತಗೊಂಡೋದ್ರೆ ಅದನ್ನ ನಾವು ಬೇರೆ ದಾರಿ ಹಿಡಿಬೇಕಾಗತ್ತೆ. ನಾವು ಕೆಲಸ ಮಾಡಕ್ಕೆ ಅಂತ ಬಂದಿದೀವಿ. ಅಂಡ್ ನಾನು ನನ್ನ ಪಾತ್ರಕ್ಕೆ ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕು ಅಂತ ಪ್ರತಿನಿತ್ಯ ಅದಕ್ಕೆಲ್ಲ ಏನೇನು ಹೋಮ್ವರ್ಕ್ ಮಾಡ್ಬೇಕು ನಾವು ಮಾಡ್ತಿರ್ತೀವಿ. ಸೊ ಆ ಕಡೆ ನಾವು ಡೈವರ್ಷನ್ ತಗೊಳಕ್ ಇಷ್ಟ ಇಲ್ಲ. ಸೊ ಈಗ ನಾನು ಸ್ಟ್ರಿಕ್ಟ್ಲಿ ಸೀರಿಯಲ್ ಕಡೆ, ನನ್ನ ಪಾತ್ರದ ಕಡೆ ಮಾತ್ರ ಕಾನ್ಸಂಟ್ರೇಷನ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಯಾವುದೇ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಅಷ್ಟೇ 100% ಎಫರ್ಟ್ ಹಾಕಿ ನಟನೆ ಮಾಡ್ತೀರಾ. ಈ ಒಂದು ಇಂಡಸ್ಟ್ರಿಗೆ ಅಥವಾ ನಟನಾ ವೃತ್ತಿಗೆ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ರಾಣವ್ ಅವರಿಗೆ ಅಂತ? ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಇದೊಂದು ಚಿಕ್ಕ ಕ್ರೇಜಿ ಸ್ಟೋರಿ. ಏನು ಅಂತಂದ್ರೆ, ನಾನು 6th ಅಲ್ಲಿ ಇರ್ಬೇಕಾದ್ರೆ ಸುಧಾರಣಿ ಮ್ಯಾಮ್ ಜೊತೆ ತುಳಸಿ ಅನ್ನೋ ಧಾರಾವಾಹಿಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ. ಅದು ನನಗೆ ಸಿಕ್ಕಿದ ಅಚಾನಕ್ ಆಗಿ. ನನ್ನ ಜೊತೆ ಟ್ಯೂಷನ್ ಬರ್ತಿದ್ದಂತ ಒಬ್ಬ ಹುಡುಗ ಅವ್ರ ಜೊತೆ ಮಗನ್ ಕ್ಯಾರೆಕ್ಟರ್ ಮಾಡ್ತಿದ್ದ ಸೀರಿಯಲ್ ಅಲ್ಲಿ. ಸೊ ಅಲ್ಲಿ ಆ ಟೀಮ್ ಅವ್ರು ಕೇಳಿದಂಗೆ, ನಿಮ್ ಮಗನ್ ತರನೇ ಫ್ರೆಂಡ್ ಯಾರಾದ್ರು ಇದಾರಾ, 1-2 ಎಪಿಸೋಡ್ ಬರುತ್ತೆ, ತರಲೆ ಅಂದ್ರೆ ಚೆನ್ನಾಗಿದೆ ಎಪಿಸೋಡ್, ಮಾಡಬೇಕು, ಯಾರಾದ್ರೂ ಇದ್ರೆ ಕರ್ಸಿ ಅಂದಂಗೆ. ಅವ್ರು ನಮ್ಮ ಅಮ್ಮನ್ ಕೇಳ್ದಂಗೆ ಟ್ಯೂಷನ್ ಹತ್ರ ಸಿಕ್ಕಿದಾಗ, ನಮ್ಮಮ್ಮ ಮಾಡ್ತೀಯನೋ, ಓದೋದ್ ಬಿಟ್ಟು ಏನ್ ಮಾಡಕ್ಕೂ ರೆಡಿ ಇದೆ. ನನಗೆ ಓದೋದು ಅಂದ್ರೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಮಾಡ್ತೀನಮ್ಮ ಅಂತಂದೆ. ಕರ್ಕೊಂಡು ಹೋದ್ರು ಶೂಟಿಂಗಿಗೆ. ಅಲ್ಲೂ ಅದು ನೆಗೆಟಿವ್. ಏನು ಅಂತಾನೆ, ಸುಧಾರಣಿ ಮಗಳು ಬಂದು ಬಾಲ್ ಕೇಳ್ತಾರೆ, ಕ್ರಿಕೆಟ್ ಆಡ್ತಿರ್ತೀವಿ ನಾವು, ಬಾಲ್ ಕೇಳ್ತಾಳೆ, ಹೊಡಿತೀನಿ ಬಾಲ್, ಅವಳ ಹತ್ರ ಹೋಗುತ್ತೆ, ಎತ್ಕೊಂತಾಳೆ, ಕೊಡು ಅಂತೀನಿ, ಕೊಡಲ್ಲ, ಹೊಡೆದ್ ಬಿಡ್ತೀನಿ. ಹೊಡೆದ್ಮೇಲೆ ಅವಳು ಹತ್ಕೊಂಡು ಅಮ್ಮನ್ ಕಂಪ್ಲೇಂಟ್ ಮಾಡ್ತಾಳೆ. ಸುಧಾರಣಿ ಮ್ಯಾಮ್ ಬಂದು ಅವಾಗ ಈ ತರ ಎಲ್ಲ ಜಗಳ ಆಡ್ಬಾರ್ದಪ್ಪ ನೀವು ಮಕ್ಕಳು, ಹಂಗೆ ಹಿಂಗೆ ಅಂತ ಅದೊಂದು 2 ಎಪಿಸೋಡ್ ಅಲ್ಲಿ ಬರುವಂತ ಸೀನ್ಗಳದು. ಸೊ ಅವಾಗ ನನಗೆ ಆಸೆ ಹುಟ್ಟಿದ್ದು. ವಾಪಸ್ ಹೋಗ್ತಾ ಅವಾಗ 200 ರೂಪೀಸ್ ಏನೋ ಕೊಟ್ಟಿದ್ರು ಅನ್ಸುತ್ತೆ, 200 300 ಏನೋ ಕೊಟ್ಟಿದ್ರು ಅನ್ಸುತ್ತೆ, ಆಗ ನಾ 6th ಸ್ಟ್ಯಾಂಡರ್ಡ್ ಇದ್ದಾಗ. ಸೊ ಅವಾಗ ಏನೋ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ಕೊಂಡಿದ್ದೆ. ತಿನ್ನಕ್ ಊಟನೂ ಕೊಟ್ರು, ಹೋಗ್ತಾ ಖರ್ಚು ಕಾಸು ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಮತ್ತೆ ಅಪ್ರಿಸಿಯೇಷನ್ ಸಿಕ್ತು, ಚೆನ್ನಾಗಿ ಮಾಡಿದೆ ಪುಟ ಅನ್ನೋದೊಂದು ಸಿಕ್ತು. ಸೊ ಇಲ್ಲಿ ಏನೋ ಇದೆಯಲ್ಲ, ಯಾಕೆ ಇದನ್ನೇ ಮಾಡಬಾರ್ದು ಅನ್ನೋದು ಹಂಗ್ ಸ್ಟಾರ್ಟ್ ಆಗಿದ್ದಂಥದ್ದು. ಸೊ ನಾನು ಅಲ್ಲಿ ಮಾಡಿರ್ತಿಲ್ಲ ಅಂದ್ರೆ ಬಹುಶಃ ಆಸೆ ಉಟ್ಕೋತಾ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಆಗ ಉಟ್ಕೊಂಡು ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡು ಲೈಫಲ್ಲಿ ಏನೇನೋ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಹಾಕಿ ಕೊನೆಗೆ ಇವಾಗ ಇಂಡಸ್ಟ್ರಿಗೆ ಬಂದಿದ್ದು. ಚಿಕ್ಕ ವಯಸ್ಸಿನ ರೆಮ್ಯುನರೇಷನ್ ಹೇಳಿದ್ರೆ, ಈಗ ದೊಡ್ಡ ವಯಸ್ಸಿನ ರೆಮ್ಯುನರೇಷನ್ ದೊಡ್ಡದಾಗಿ ಬೆಳೆದಿದ್ಯಾ ಅಂತ? ಖಂಡಿತ ಬೆಳೆದಿಲ್ಲ.
ಖಂಡಿತ ಬೆಳೆದಿಲ್ಲ. ಯಾಕೆಂದ್ರೆ ಈಗ ದುಡ್ಡಿಗೆ ಆಸೆ ಪಡಕೋರೆ ಪಾತ್ರಗಳು ಹೋಗ್ಬಿಡ್ತವೆ. ಸೊ ನಾನು ಅವಾಗಿಂದನು ನನಗೆ ಎಷ್ಟೊಂದು ಪಾತ್ರಗಳಲ್ಲಿ ನಾನು ಕಮ್ಮಿಗೆ ಒಪ್ಕೊಂಡಿರೋ ಪಾತ್ರಗಳದೇ ಲಾಸ್ಟ್ TDS ಅಮೌಂಟ್ಗಳೇ ಹಾಕಿಲ್ಲ. ಅಂಡ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾದ್ರೆ ತಗೋತಾ ಇದ್ದೀನಿ 400-500 ರೂಪಾಯಿ. ಅದ್ರಲ್ಲಿ 100 ರೂಪಾಯಿ ಕೊಟ್ಬಿಟ್ಟು 400 ರೂಪಾಯಿ ಉಳಿಸ್ಕೊಳ್ಳೋರು. 400 ರೂಪಾಯಿ ನೆಕ್ಸ್ಟ್ ಟೈಮ್ ಖರ್ಚು ಕೊಡ್ತೀನಿ ಅಂತ. ಅಂಡ್ ನೆಕ್ಸ್ಟ್ ಟೈಮ್ ಬಂದಾಗ 400 ಆ ಹಳೇದ್ 400 ಪ್ಲಸ್ ಇವಾಗ 400 800 ಕೊಡ್ಬೇಕಿತ್ತು. ಆವಾಗ ಒಂದು 400 ಕೊಟ್ಬಿಟ್ಟು 400 ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದು. ಬರೀ ನಂಬ್ತೀರಾ, ನನಗೆ ಬೇಜಾರಾಗತ್ತೆ ಕೇಳಕ್ಕೆ. ಯಾವ್ದೋ ಒಂದು ಸಿನಿಮಾದಲ್ಲಿ ನನಗೆ 1000 ರೂಪಾಯಿ ಸಿಕ್ತು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದಕ್ಕೆ. ಖುಷಿಯಿಂದ ಇದ್ದೆ. ಎಲ್ಲಾ ಸತಿ ಜೂನಿಯರ್ ಹೋದಾಗ 1000 ರೂಪಾಯಿ ಸಿಗುತ್ತೆ ಅಂತ ಹೋದೆ. ನಾನೇ 450 ರೂಪಾಯಿ ಕಟ್ ಮಾಡ್ಕೊಂಡು ಟ್ರಿಮ್ಮಿಂಗು ಶೇವಿಂಗು ಎಲ್ಲಾ ಮಾಡ್ಕೊಂಡು ನಾನು TV ಸ್ಟಾರ್ ಸಿಟಿ ಗಾಡಿ ಎತ್ಕೊಂಡು ನಾನು ಹೋಗಿ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಿದ್ದಕ್ಕೆ ಲಾಸ್ಟ್ ಅಲ್ಲಿ ನೀನು ಕರ್ಸಿರೋದೇ ಮರ್ತ್ಬಿಟ್ಟಿದ್ದೀನಿ ಕಣೋ ಅಂದ್ಬಿಟ್ಟು 50 ರೂಪಾಯಿ ಕೊಟ್ಟು ಕಳಿಸ್ತಾ. ಹೆಂಗಾಗ್ಬೇಡ. ಅವತ್ತು ನಿಜ ಹೊಟ್ಟೆ ತುಂಬಾ ಊಟ ಮಾಡಿ ಮಲ್ಕೊಳ್ಳೋಣ ಇವತ್ತು ಅನ್ನೋ ಆಸೆಲಿದ್ದೆ ನಾನು. ಗಾಡಿಲಿ ಉದ್ದಕ್ಕೂ ಗಾಡಿ ಓಡಿಸ್ಕೊಂಡ್ ಬರ್ತಾ ಹೆಲ್ಮೆಟ್ ಗೋಡೆ ಕಣ್ಣೀರ್ ಹಾಕೊಂಡ್ ಬಂದಿದ್ದೀನಿ. ಅದನ್ನ ಈಗ್ಲೂ ಮರ್ತಿಲ್ಲ ನಾನು. ಸೊ ದೇವರು ಆ ತರ ಅಳಿಸೂ ಇದ್ದಾನೆ, 50 ರೂಪಾಯಿ ಕೊಟ್ಟು ಇದ್ದಾನೆ. ನೀವು ರೆಮ್ಯುನೇಷನ್ ಬಗ್ಗೆ ಕೇಳಿದಕ್ಕೆ ಹೇಳ್ತಾ ಇದೀನಿ, ನಾನು ಹೇಳ್ತಿರ್ಲಿಲ್ಲ. ಸೊ ಎಲ್ಲಾ ತರ ನೋಡ್ಬಿಟ್ಟಿದೀನಿ. ಈಗ ತಕ್ಕ ಮಟ್ಟಿಗೆ ಜೀವನ ಸಾಗಿಸೋಷ್ಟು ಬರ್ತಿದೆ, ಇಲ್ಲ ಅಂತಲ್ಲ. ಉಳಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸಿ ಅಂತ 6 ಡಿಜಿಟ್ 7 ಡಿಜಿಟ್ ಅವೆಲ್ಲ ಖಂಡಿತ ಸುಳ್ಳು. ನನ್ ಜೀವನ ಸಾಗ್ಸಕ್ ಏನ್ ಬೇಕೋ ಅವಾಗ ಬರ್ತಿದೆ. ಈಗ ನಟ ಅಂದ ತಕ್ಷಣ ನಾವೇನಂತಂದ್ರೆ ಇವ್ರು ಚೆನ್ನಾಗಿ ಬಿಡ್ತಾರೆ ಬಿಡಪ್ಪ, ಆನ್ಸ್ಕ್ರೀನ್ ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೊಂತಾರೆ, ಚೆನ್ನಾಗಿರ್ತಾರೆ, ಐಫೈ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ನೋಡುವಂತ ಒಂದಷ್ಟು ವರ್ಗದವರ ಒಂದು ಥಾಟ್ ಇರುತ್ತೆ. ಬಟ್ ಪರ್ಸನಲಿ ಫೈನಾನ್ಷಿಯಲಿ ಎಷ್ಟು ಫಿಟ್ ಆಗಿದೀವಿ ಅನ್ನೋದು ನಮಗ್ ಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಎಲ್ಲ ಹೆಂಗಿದೆ ಇವಾಗ? ನಟ ಅಂದ ತಕ್ಷಣ ಬರೀ ನಟನೆಗೆ ಅಂದ್ರೆ ಕಾಸ್ಟ್ಯೂಮ್ಸ್ ಬೇಕಾಗುತ್ತೆ, ಅದಕ್ಕೆ ಹೋಗುವಂತದ್ದು ಬೇಕಾಗುತ್ತೆ, ಪಾತ್ರಕ್ಕೆ ಏನೆಲ್ಲ ಬೇಕು. ಇವಾಗ ನೋಡಿ, ನೀವೇ ಹೇಳಿದ್ರಿ 2ರಲ್ಲೂ ಐಫೈ ಲೈಫ್ ಅನ್ನ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ತಕ್ಕಾಗಿ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದ್ರೆ ಆ ತರದ ಬಟ್ಟೆಗಳನ್ನ ತಗೋಬೇಕು. ಇಲ್ಲ ಅಂತಂದ್ರೆ ನಮ್ಮನ್ನ ನಮ್ಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತೆಲ್ಲ ಬೈತಿರ್ತಾರೆ. ಸೊ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಹೆಂಗಿದೆ? ಬೇರೆ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಇದೆಯಾ ಅಥವಾ ಮಾಡ್ಬೇಕು ಅಂತ ಪ್ಲಾನ್ಸ್ ಇದೆಯಾ ಅಂತ? ಮುಂದಿನ ದಿನಗಳಲ್ಲಿದೆ. ಫ್ಯೂಚರ್ ಅಲ್ಲಿ ಏನಾದ್ರು ಮಾಡ್ಬೇಕು, ಒಂದು ಫಾರ್ಮ್ ಹೌಸ್ ಮಾಡ್ಬೇಕು, ಸಾಗಾಣಿಕೆ, ಕುರಿ ಸಾಗಾಣಿಕೆನೋ ಮತ್ತೊಂದೋ ಈ ತರ ತುಂಬಾ ಆಸೆಗಳಿದಾವೆ, ಇಲ್ಲ ಅಂತಲ್ಲ. ಬಟ್ ಸದ್ಯಕ್ಕೆ ಫಿನಾನ್ಷಿಯಲಿ ನಾನು ಇನ್ನೂ ಸಾಲದಲ್ಲೇ ಇದ್ದೀನಿ. ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದಾಗ್ಲೂ ಸಾಲದಲ್ಲೇ ಇದ್ದೆ, ಈಗಲೂ ಸಾಲದಲ್ಲೇ ಇದ್ದೀನಿ. ನೀವು ಕಾಸ್ಟ್ಯೂಮ್ಸ್ ವಿಚಾರ ಅಂತ ಅಂದಿದ್ದಕ್ಕೂ ಇವಾಗ ನಾವು ಸೀರಿಯಲ್ ಬೇಕಾಗಿರೋ ಹೊಸ ಕಾಸ್ಟ್ಯೂಮ್ಸ್ಗೂ ನಾವು ಮತ್ತೆ ರಿಪೀಟ್ ಹಾಕಕ್ಕಾಗಲ್ಲ. ಸೊ ಏನ್ ಅಲ್ಲ ಹಾಕಿದೆ ಇಲ್ಲ ಹಾಕ್ತಾನೆ ಅಂತಾರೆ, ಇದಕ್ಕೂ ನಾವೆಲ್ಲ ಫ್ರೆಶ್ ಆಗಿ ಹೊಲಿಸ್ಬೇಕು. ಅಂಡ್ ನನಗೆ ಎಲ್ಲೋ ಹೋಗಿ ರೆಡಿಮೇಡ್ ತಗೊಂಬಂದು ಫಿಟ್ಟಿಂಗ್ ಸರಿ ಇಲ್ಲ ಅಂದ್ರೆ ನನಗೆ ಇಷ್ಟ ಆಗಲ್ಲ. ಸೊ ನಾನು ಏನೇ ಹಾಕಿದ್ರು ಹೊಲ್ಸ್ಬಿಟ್ಟೆ ನಾನು ಹಾಕೋದು. ಒಂದು 500 ರೂಪಾಯಿ 1000 ರೂಪಾಯಿ ಜಾಸ್ತಿ ಆಗೋದು, ಹೊಲ್ಸ್ಬಿಟ್ಟೆ ಹಾಕೋದು. ಬಟ್ ಹಾಗಂತ ಅದನ್ನು ಸಾಲದಲ್ಲೇ ನಾನು ಮಾಡಬೇಕು. ನಾನು ಅವಾಗಲೇ ಹೇಳಿದಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತೆಲ್ಲ ಏನು ಇಲ್ಲ. ಸೊ ಇನ್ನೂ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲೇ ಇದೀವಿ. ಹೆಸರು ವೈಸು ಕ್ಯಾರೆಕ್ಟರ್ ವೈಸು ಲೀಡ್ ಆಗಿ ಮಾಡ್ತಿರ್ಬೋದು, ಬಟ್ ನಾವಿನ್ನು ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಅಂಡ್ ಪ್ರೊಡಕ್ಷನ್ ಕಡೆಯಿಂದ ನನ್ನ ಈ ಒಂದು ಸ್ಟ್ರಗ್ಲಿಂಗ್ ಸ್ಟೇಜ್ ತುಂಬಾನೇ ಸಪೋರ್ಟ್ ಸಿಗ್ತಾ ಇದೆ. ಸೊ ಅವರ ಒಂದು ಸಪೋರ್ಟ್ ಇಂದ ಹೇಗೋ ಮಾಡ್ಕೊಂಡು ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಆಗಿರುವಂತಹ ಒಂದಷ್ಟು ಅನುಭವಗಳನ್ನು ಕೂಡ ಶೇರ್ ಮಾಡಿದ್ರಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಸ್ ಟಿವಿ ಎಲ್ಲಾ ವೀಕ್ಷಕರು ಕೇಳ್ಕೊಳ್ಳೋದು ಇಷ್ಟೇನೆ. ಈ ನಿಮ್ಮ ರಾಣವ್ ನೆಗೆಟಿವ್ ಪಾತ್ರಗಳು ಮಾಡಿದ್ದಾನೆ, ಪೋಷಕ ಪಾತ್ರಗಳು ಮಾಡಿದ್ದಾನೆ, ಬಟ್ ಈಗ ಹೀರೋ ಆಗಿ ಮಾಡ್ತಿದ್ದಾನೆ. 25ನೇ ತಾರೀಕಿಂದ ಲಾಂಚ್ ಆಗುತ್ತೆ ಜಿ ಪವರ್ ಚಾನಲ್. ಅಂಡ್ ಶುಭ ಶೀಘ್ರ ನಮ್ಮ ಸೀರಿಯಲ್ ಕೂಡ ಲಾಂಚ್ ಆಗುತ್ತೆ. 8:00 ಬರುತ್ತೆ ನಮ್ಮ ಸೀರಿಯಲ್. ಸೊ ದಯವಿಟ್ಟು ಎಲ್ಲಾ ವೀಕ್ಷಕರಿಗೂ ನನ್ನ ವಿನಂತಿ, ನೋಡಿ ಸಪೋರ್ಟ್ ಮಾಡಿ. ಇದಾಗಿತ್ತು ನಟ ರಾಣವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.